ಯಾಕಂದರೆ ಭತ್ತ ಕಬ್ಬು ಕೆಲಕ್ಕೆ ಏನು ತೊಂದರೆ ಆಗಿಲ್ಲ, ನೀರಿಗೇನು ತೊಂದರೆ ಆಗಿಲ್ಲ. ಎಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ ಈ ಸಾರಿ. ಮತ್ತು ತಮಿಳುನಾಡಿಗೆ 177.25 TMC ನೀರು ಬಿಡಬೇಕಾಗಿತ್ತು. ಈಗಾಗಲೇ 202 TMC ನೀರು ಹರಿದೋಗಿದೆ. ಅಂದರೆ ನಾವು ಸುಪ್ರೀಂ ಕೋರ್ಟಿನ ತೀರ್ಪಿನ ಪ್ರಕಾರ ನಾರ್ಮಲ್ ಇಯರ್ನಲ್ಲಿ ಎಷ್ಟು ಕೊಡಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ ನೀರು ಹರಿದೋಗಿದೆ. ಈ ವರ್ಷ ಏನು ತಮಿಳುನಾಡಿನವ್ರಿಗೂ ನಮಗೂ ಯಾವುದೇ ಸಮಸ್ಯೆ ಇರಲ್ಲ. ಆಮೇಲೆ ದಸರಾ ಮಹೋತ್ಸವಕ್ಕೆ ಈ ಸಾರಿ ಎಲ್ಲ ಅಧಿಕಾರಿಗಳಿಗೂ ಕೂಡ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ದೀನಿ. ರಿಂಗ್ ರೋಡು ಮತ್ತು ಎಲ್ಲ ರೋಡ್ಗಳು, ಬೆಂಗಳೂರು ಮೈಸೂರಿಗೆ ಬರ್ತಕ್ಕಂಥ ರೋಡ್ಗಳು ಎಲ್ಲವೂ ಕೂಡ ಮೋಟಾರಬಲ್ ರೋಡ್ ಇರಬೇಕು. ಮೋಟಾರಬಲ್ ರೋಡ್ಸ್ ಆಗಿರಬೇಕು. ಮತ್ತು ರಿಂಗ್ ರೋಡ್ನಲ್ಲೆಲ್ಲ ಚಾಮುಂಡಿ ಬೆಟ್ಟದಿಂದ ಮೈಸೂರು ಬರ್ತಕ್ಕಂಥ ರಸ್ತೆ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಈಗ ಮಾಡ್ತಾಯಿದ್ದಾರೆ. ಅದನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ಹಿಂದೆನೇ ಬಂದಾಗ ಹೇಳಿದ್ದೆ, ಅದನ್ನು ಹೇಳಿದ್ದೀನಿ. ಮತ್ತು ಎಲ್ಲ ಪಾರ್ಟ್ ಹೋಲ್ಸ್ಗಳನ್ನ ಕೂಡ ಮುಚ್ಚಬೇಕು ಅಂತ ಹೇಳಿದ್ದೀನಿ. ವಿದ್ಯುತ್ ಶಕ್ತಿ 3ನೇ ತಾರೀಕಿಗೆ ನಾವು ಉದ್ಘಾಟನೆ ಮಾಡಲಿಕ್ಕೆ ರೆಡಿಯಾಗಿರಬೇಕು ಅಂತ ಸೂಚಿಸಿದ್ದೀನಿ. 3ನೇ ತಾರೀಕು ಬರ್ತೀವಲ್ಲ ಅವತ್ತೇ ರೆಡಿಯಾಗಿರಬೇಕು ಅಂತೆಲ್ಲ ಸೂಚಿಸಿದ್ದೀನಿ. ಆಮೇಲೆ ಪೊಲೀಸ್ನವರಿಗೆ ಯಾವುದೇ ಅಪರಾಧಗಳನ್ನು ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಆಗಬೇಕು ಅಂತ ಅನ್ನೋ ರೀತಿಯಲ್ಲಿ ಹೇಳಿದ್ದೀನಿ. ಈಗ ನಾಗಮಂಗಲದಲ್ಲಿ ಇತ್ತೀಚೆಗೆ ಗಣೇಶನ್ ಬಿಡುವಾಗ ಗಲಾಟೆ ಆಯಿತು. ಪೊಲೀಸ್ನವ್ರು ಫೇಲೂರಿಂದ ಆದ್ದು. ಅಲ್ಲಿ ಸಾಕಷ್ಟು ಪೊಲೀಸ್ನವ್ರು ಇದ್ದರೆ, ಇನ್ಸ್ಪೆಕ್ಟರ್ ಮೆರವಣಿಗೆಯಲ್ಲಿ ಹೋಗಿದ್ರೆ, DYSP ಮೆರವಣಿಗೆಯಲ್ಲಿ ಹೋಗಿದ್ರೆ ಆ ಇನ್ಸಿಡೆಂಟ್ ಆಗಲಿಕ್ಕೆ ಸಾಧ್ಯ ಆಯ್ತಿರಲಿಲ್ಲ. ಸೊ ಆ ಥರ ಆಗಬಾರ್ದು ಮೈಸೂರು ನಗರದಲ್ಲಿ ಅಂತ ಹೇಳಿದ್ದೀನಿ. ಅದಕ್ಕೆ ಹೆಚ್ಚು ಬೀಟ್ ಮಾಡ್ತಕ್ಕಂಥ ಕೆಲಸನೂ ಕೂಡ ಪೊಲೀಸ್ನವ್ರು ಮಾಡಬೇಕು. ಡ್ರಗ್ಸು ಮತ್ತು ಗಾಂಜಾ ಕ್ಲಬ್ಗಳು ಇವೆಲ್ಲವೂ ಕೂಡ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾಕಂದರೆ ಇವತ್ತಿನ ಯುವ ಸಮೂಹ ಇದಕ್ಕೆ ಹೆಚ್ಚು ಬಲಿಯಾಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇದನ್ನು ಮಾಡಬೇಕು ಅಂತೇಳಿ ಭಾಳ ಸ್ಪಷ್ಟ ಸೂಚನೆ ಕೊಟ್ಟಿದ್ದೀನಿ. ಮತ್ತು ಎಕ್ಸೈಜ್ನವರು, ಇವರು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಅವ್ರಿಗೂ ಕೂಡ ಟಾರ್ಗೆಟ್ ರೀಚ್ ಆಗಬೇಕು ಅಂತ ಎಲ್ಲ ಹೇಳಿದ್ದೀನಿ. ವಿಜಯಪುರ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಪ್ಪಾಜಿ ಮೋಟಾರ್ಸ್ ಅವರಿಂದ ಎಲ್ಲ ತರಹದ ಹಳೆಯ ವಾಹನಗಳು ಸಿಗುತ್ತಿವೆ. ಅದು ಅತಿ ಕಡಿಮೆ ಬೆಲೆಯಲ್ಲಿ. ಅಪ್ಪಾಜಿ ಮೋಟಾರ್ಸ್ ಅವರಿಂದ ಪ್ರತಿ ರವಿವಾರ ಧಮಾಕ ಹಳೆ ವಾಹನ ಸೇಲ್. ಇಲ್ಲಿ ಇನೋವಾ, ಸಫಾರಿ, ಕ್ರೇಟಾ, XV ಟಾಟಾ, ವಿಸ್ತಾ, ಇಂಡಿಕಾ, ಲಾರಿ, JCB, ಮೋಟಾರ್ ಸೈಕಲ್, ಕ್ರೇನ್ ಸಹ ಇಲ್ಲಿ ಲಭ್ಯವಿರುತ್ತದೆ. ಎಲ್ಲ ವಾಹನಗಳನ್ನ ಖರೀದಿಸಲು ಒಮ್ಮೆ ಭೇಟಿ ನೀಡಿ. ವಿಳಾಸ ಮನಗುಳಿ ರೋಡ್, ಕಿಯಾ ಶೋರೂಮ್ ಎದುರುಗಡೆ, ವಿಜಯಪುರ. ಮೊಬೈಲ್ ನಂಬರ್ 9686861796. ಸಮೃದ್ಧಿ ಹೆಲ್ತ್ ಕೇರ್ ಚಾರಿಟಬಲ್ ಫೌಂಡೇಶನ್ನ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ವಿಜಯಪುರ ತಮ್ಮ ಮನೆಯಲ್ಲಿರುವ ಅನಾರೋಗ್ಯದಿಂದ ಬಳಲುತ್ತಿರುವ
ವ್ಯಕ್ತಿಯ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸಲು, ಆರೈಕೆ ಮಾಡಲು, ವೈಯಕ್ತಿಕ ಕಾಳಜಿ ವಹಿಸಲು ಮಹಿಳಾ ಮತ್ತು ಪುರುಷ ಸಿಬ್ಬಂದಿಯನ್ನ ಪೂರೈಸಲಾಗುವುದು. ಅನಾರೋಗ್ಯದಿಂದ ಇರುವ ವ್ಯಕ್ತಿಗೆ ಮನೆಯಲ್ಲಿ ಅವಶ್ಯವಿರುವ ಉಪಕರಣಗಳನ್ನು ಬಾಡಿಗೆಯಿಂದ ಕೊಡಲಾಗುವುದು. 24/7 ಗಂಟೆ ಈ ಸೇವೆಗಳು ನಿಮ್ಮ ಮನೆಯ ಬಾಗಿಲಿಗೆ. ವೃದ್ಧಾಪ್ಯ ಆರೈಕೆ ಮಾಡುವ ಸಿಬ್ಬಂದಿಯನ್ನ ಕೂಡ ಒದಗಿಸಲಾಗುವುದು. ಸೂಚನೆ: ವೈದ್ಯರ ಸಲಹೆಯ ಮೇರೆಗೆ ನರ್ಸಿಂಗ್ ಸೇವೆಯನ್ನು ಕೂಡ ಒದಗಿಸಲಾಗುವುದು. ಈ ಎಲ್ಲ ಸೇವೆಗಳಿಗಾಗಿ ಸಂಪರ್ಕಿಸಿ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್. ಮೊಬೈಲ್ ನಂಬರ್ 9632880666 ಮತ್ತು 9632458502.